ಹಲೋ ನಮಸ್ಕಾರ. ನಾನು ಇಂದು ಫಾಸ್ಟಿಂಗ್ ಮಾಡುವವರು ಅಂದರೆ ಉಪವಾಸ ಮಾಡುವವರಿಗೆ ಒಂದು ಪಲ್ಯವನ್ನು ತಿಳಿಸುತ್ತೇನೆ. ಈ ಪಲ್ಯ ಸೇವನೆ ಮಾಡಿದರೆ ಗ್ಯಾಸ್ಟ್ರಿಕ್ ಆಗುವುದಿಲ್ಲ ಹಾಗೂ ಬೇಗನೆ ಡೈಜೆಷನ್ ಆಗುತ್ತದೆ. ಅದಕ್ಕಾಗಿ ಇದನ್ನು ಸಾತ್ವಿಕ್ ಫುಡ್ ಎಂದು ಕರೆದಿದ್ದಾರೆ. ಅದು ಯಾವುದೆಂದರೆ ರಾಜಗಿರಿ ಪಲ್ಯ. ಮುಖ್ಯವಾಗಿ ನಾವು ರಾಜಗಿರಿ ಪಲ್ಯವನ್ನು ನೋಡುವುದಾದರೆ ಅದರಲ್ಲಿ ಐರನ್ ಇದೆ, ಕ್ಯಾಲ್ಸಿಯಂ ಇದೆ ಮತ್ತು ಕೆಲವೊಂದು ವಿಟಮಿನ್ಸ್ ಇದೆ ಹಾಗೂ ಫೈಬರ್ ಇದೆ. ಬಟ್ ಇದರಲ್ಲಿ ಐರನ್ ಕ್ಯಾಲ್ಸಿಯಂನಿಂದ ನಮ್ಮ ರಕ್ತ ಕಣಗಳಿಗೆ ಅತಿ ಉತ್ತಮವಾದಂತಹ ಒಂದು ಡೈಟ್ ಆಗಿದೆ ಮತ್ತು ಇದು ಶೀತವೀರ್ಯ. ಹಾಗಾಗಿ ಇದನ್ನು ಸೇವನೆ ಮಾಡಿದರೆ ಪಿತ್ತ ಹೆಚ್ಚಾಗದೆ, ಹೊಟ್ಟೆಯಲ್ಲಿ ಸಂಕಟ ಮಾಡದೆ ಇದು ಬೇಗ ಡೈಜೆಷನ್ ಆಗುತ್ತದೆ. ಮತ್ತು ಇದು ಡೈಜೆಷನ್ ನಾವು ನೋಡುವುದಾದರೆ ಲೈಟ್ ಆಗಿದೆ, ಅಂದರೆ ಹಗುರವಾಗಿದೆ. ಹಾಗಾಗಿ ಇದು ಬೇಗನೆ ಡೈಜೆಷನ್ ಆಗುತ್ತದೆ. ಈ ರೀತಿಯ ಈ ಕ್ವಾಲಿಟಿ ಇರ್ತಕ್ಕಂಥ ಈ ಸೊಪ್ಪನ್ನು ನಾವು ಉಪವಾಸ ನಂತರ ಸೇವನೆ ಮಾಡಿದರೆ ಬೇಗ ಡೈಜೆಷನ್ ಆಗಿಬಿಟ್ಟು ದೇಹಕ್ಕೆ ಶಕ್ತಿಯನ್ನು ನಮಗೆ ಇದು ನೀಡುತ್ತದೆ. ಇದನ್ನು ಅನೇಕ ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಪರಾಟದಲ್ಲಿ ಅಥವಾ ಕರಿಯಲ್ಲಿ ಅಥವಾ ಈ ಪಲ್ಯದಲ್ಲಿ ಹೀಗೆ ಅಥವಾ ಸೂಪ್ ಮಾಡಿ ಸಹ ಇದನ್ನು ಉಪಯೋಗಿಸುತ್ತಾರೆ. ಈ ರೀತಿಯ ಹೆಲ್ದಿಕರವಾದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.